ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತನ ಕೊಡ್ತಾ ಬನ್ನಿಸ್ತೇನೆ ಮಾಡುವ ಹ್ಯಾಪಿ ವಾರ ಶನಿವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಸ್ನೇಹಿತರೆ. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವಾಗ ಮೊದಲು ನಮ್ಮ ಹೆತ್ತ ತಂದೆ ತಾಯಿಗೆ ಮತ್ತು ನಾವು ವಿಶ್ವಕ್ಕೆ ನಮಸ್ಕರಿಸುವುದರಿಂದ ಒಂದು ಧನ್ಯವಾದಗಳನ್ನೇನು ನಾವು ಕಾರ್ಯಕ್ರಮವನ್ನು ಮಾಡೋದ್ರಿಂದ ನಾವು ಮಾಡೋ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಮಗೆಲ್ಲ ಅನುಫಲವಾಗಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ನಾವು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಇರತಕ್ಕಂಥ ಇವತ್ತು ನಮಗೆ 80ನೇಯ ಸ್ವಾತಂತ್ರ್ಯ ದಿನಾಚರಣೆಯ ಇವತ್ತು ದಿನ. ಸೊ ಹ್ಯಾಪಿ 18th ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ತಿಳಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಇವತ್ತು ನಾವು 80ನೇಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಬನ್ನಿ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಆರೋಗ್ಯ, ಜೊತೆಗೆ ಪ್ರತಿನಿತ್ಯ ಸಂತೋಷ. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಅಂದರೆ ಬಹಳ ವಿಶೇಷವಾಗಿರತಕ್ಕಂಥ ನಾವು ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಾವು ಧ್ಯಾನವನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನೀವು ಧ್ಯಾನ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವು ಒಂದು ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಆ ನಿರ್ಮಲ ಪ್ರದೇಶದಲ್ಲಿ ನಾವು ನೇರವಾಗಿ ಕೂತ್ಕೊಂಡು ಧ್ಯಾನವನ್ನು ಮಾಡಂಗಿಲ್ಲ. ನಾವು ಒಂದು ಯೋಗ ಮ್ಯಾಟ್ ಆಗಲಿ, ಚಾಪೆ ಆಗಲಿ, ಇಲ್ಲ ಒಂದು ವಸ್ತ್ರವನ್ನಾಗಲಿ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಎಲ್ಲವೂ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳಲ್ಲಿ ಏನಿರ್ತವೆ ಸ್ನೇಹಿತರೆ. ನೀವು ಡೈರೆಕ್ಟಾಗಿ ಕೂತ್ಕೊಳ್ಳೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಬರತಕ್ಕಂಥದ್ದಾಗತ್ತೆ. ಒಂದು ಚಾಪೆ ಅಥವಾ ಒಂದು ಮ್ಯಾಟು, ಯೋಗ ಮ್ಯಾಟ್ ಆಗಲಿ, ಅದನ್ನು ಹಾಕೊಂಡು ಕೂತ್ಕೊಳ್ಳೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಮತ್ತು ನೀವು ಅಲ್ಲಿ ಧ್ಯಾನ ಮಾಡುವಾಗ ನಿರ್ಮಲ ಪ್ರದೇಶದಲ್ಲಿ ನಿಮ್ಗೆ ಯಾವುದೇ ಅಡಚಣೆ ಇಲ್ಲದಾಗ ನೀವು ಆರಾಮಾಗಿ ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನವನ್ನು ಶುರು ಮಾಡೋಣ. ನೋಡಿ, ಧ್ಯಾನವನ್ನು ಶುರು ಮಾಡ್ಬೇಕಂದ್ರೆ ನೀವು ಮೊದಲು ಆಸನದಲ್ಲಿ ಕೂತ್ಕೋಬೇಕು. ಇದು ಸುಖಾಸನ ಅಂತ ಹೇಳ್ಬಿಟ್ಟು ಸುಖಾಸನ ದವತಿಗಳು ಬರ್ತವೆ. ಆರಾಮದಾಗಿ ಕೂತ್ಕೊಳ್ಳಿ ಮತ್ತು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು ಮತ್ತು ನಾವು ಆರಾಮಾಗಿ ಧ್ಯಾನವನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ, ಮೊದಲು ನಿಧಾನವಾಗಿ ಉಸಿರು ತಗೊಂಡು ಓಂಕಾರವನ್ನು ಮಾಡ್ಕೊಂಬರೋಣ ಸ್ನೇಹಿತರೆ. ಓ ಇದಾದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿ ಮತ್ತು ಕಣ್ಣನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಓಂಕಾರ. ಓಂಕಾರ ಬಂದ್ಬಿಟ್ಟು ನಮಗೆ ಶ್ವಾಸಕೋಶ ಮತ್ತು ನಮ್ಮ ಕುತ್ತಿಗೆ ಕೆಳಭಾಗ ಎಲ್ಲಕ್ಕೆ ಸ್ಪರ್ಶವನ್ನು ಕೊಟ್ಟು ನಮ್ಮ ಶ್ವಾಸಕೋಶನು ವ್ಯಾಯಾಮ ಮಾಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಜೊತೆಗೆ ನಿಮಗೆ ಧ್ವನಿ ಪೆಟ್ಟಿಗೆ ಏನಿದೆಲ್ಲ, ಧ್ವನಿ ಪೆಟ್ಟಿಗೆಗೆ ಬರತಕ್ಕಂಥ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥದ್ದಾಗತ್ತೆ. ಮತ್ತು ನಿಮಗೆ ಥೈರಾಯ್ಡ್ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥದ್ದು. ಜೊತೆಗೆ ನೀವು ಸ್ಕೂಲ್ಗಳಲ್ಲಿ, ಆಫೀಸ್ಗಳಲ್ಲಿ ಬೋಧನೆ ಮಾಡ್ತಾ ಇದ್ದೀರಾ, ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಸಿಂಗಿಂಗ್ ಮಾಡ್ತಾಯಿರಾ, ನಿಮ್ಗಳಿಗೆ ರಾಗ ಬಹಳ ಮುಖ್ಯವಾಗುತ್ತೆ. ರಾಗ ಇಂಪ್ರೂವ್ ಮಾಡಬೇಕಂತಂದರೆ ಪ್ರತಿನಿತ್ಯ 21 ಬಾರಿ ಓಂಕಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈಗ ನೆಕ್ಸ್ಟ್ ಬ್ರಾಹ್ಮರಿಯನ್ನು ಮಾಡೋಣ ಸ್ನೇಹಿತರೆ. ಬ್ರಾಹ್ಮರಿಯನ್ನು ಮಾಡಬೇಕಂತಂದರೆ ನೋಡಿ, 3 ಬೆರಳು ಹೀಗೆ ಮಡಚಿ, ಹೆಬ್ಬೆರಳನ್ನು ಮಧ್ಯದಲ್ಲಿ ಹಾಕಿ ಕಿರುಬೆರಳನ್ನು ಹೀಗೆ ಮಡಚ್ಕೊಂಡು ಮಾಡೋದ್ರಿಂದ ಇನ್ನು ನಾವು ಜಾಸ್ತಿ ಲಾಭಗಳನ್ನು ಪಡೆಯಬಹುದು ಸ್ನೇಹಿತರೆ. ಸೊ ಈಗ ನೋಡಿ, ಬ್ರಾಹ್ಮರಿ ಅಂತಂದರೆ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ಉಸಿರಾಟ ಮಾಡ್ಕೊಂಡು ಭ್ರಮಣೆಯನ್ನು ಮಾಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ.
ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಭ್ರಾಮರಿ. ಸೊ ಭ್ರಾಮರಿಯಿಂದ ನಮಗೆ ಮೊದಲನೇದಾಗಿ ಹೇಳಬೇಕಂತಂದ್ರೆ ನಿಮಗೆ ಕುತ್ತಿಗೆಯ ಮೇಲ್ಭಾಗ ಅಂದರೆ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಕಿವಿಗೆಲ್ಲ ಇದು ವೈಬ್ರೇಟ್ ಕೊಟ್ಟು ಮತ್ತು ಅವುಗಳ ಚಲನವಲನ ಮಾಡಿ ಮತ್ತು ನಮಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ನಿದ್ರಾಹೀನತೆ ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಅಂತ ಸಮಸ್ಯೆಗಳು ದೂರ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಈಗ ನಾವು ಬನ್ನಿ ಓಂಕಾರ ಮತ್ತು ಭ್ರಮರಿ ಮಾಡಿದ್ದೀವಿ, ರಿಲ್ಯಾಕ್ಸ್ ಅನ್ನು ಮಾಡೋಣ ಸ್ನೇಹಿತರೆ. ರಿಲ್ಯಾಕ್ಸ್ ಅಂತಂದ್ರೆ ಧ್ಯಾನ ಅಂತಂದ್ರೆ ಸ್ನೇಹಿತರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು, ಅದನ್ನು ನಾವು ಧ್ಯಾನ ಅಂತ ಕರಿತೀವಿ. ಮತ್ತು ಪ್ರತಿನಿತ್ಯ ನಮ್ಮ ಮನಸ್ಸು ಮತ್ತು ದೇಹವನ್ನು ನಾವು ಒಂದುಗೂಡಿಸೋದ್ರಿಂದ ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ನಾವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಬನ್ನಿ ಈಗ ನೋಡಿ, ಆರಾಮಾಗಿ ಕೂತ್ಕೊಳ್ಳಿ, ಸೊಂಟ ನೇರವನ್ನೇ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಉತ್ಸಾಸನ, ಇದು ಬಂದ್ಬಿಟ್ಟು ಚಿನ್ಮುದ್ರಾ ಸ್ನೇಹಿತರೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದರಲ್ಲಿ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡಬಹುದು. ಮತ್ತು ನಿಮಗೆ ಕಾಲು ಮೊಣಕಾಲು ತೊಂದರೆ ಇರೋ ಆರಾಮಾಗಿ ನೀವು ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು ಸ್ನೇಹಿತರೆ. ಕಾಲು ಮೊಣಕಾಲು ಸೊಂಟ ನೋವು ಏನಾದರೂ ಇದೆ ಅಂದರೆ ನೀವು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಮಾಡಬಹುದು. ಬನ್ನಿ ಸೊಂಟವನ್ನು ನೇರವಾಗಿ ಮಾಡಿ. ಈಗ ಮೊದಲು ನಾವು ಕಣ್ಣನ್ನು ಮುಚ್ಚಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ಯೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ಯಾವುದೇ ಕಾರಣಕ್ಕೂ ಯೋಚನೆಯನ್ನು ಉತ್ತರ ನೀಡಬಾರದು ನಾವು, ಮತ್ತು ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಮತ್ತು ಸ್ನೇಹಿತರೆ, ಬರೋ ಯೋಚನೆಗೆ ಉತ್ತರ ನೀಡಬಹುದು. ಮೊದಲನೇದಾಗಿ ನಾವೇನು ಮಾಡ್ಬೇಕಂತಂದ್ರೆ ನಮ್ಮ ತಲೆಯಿಂದ ಕಾಲುವರೆಗೂ ಅಂದರೆ ಎಲ್ಲ ಭಾಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಈ ಥರ ಒಂದೊಂದು ಭಾಗವನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಕುತ್ತಿಗೆ, ಬೆನ್ನು, ಅಂಗೈ, ಕೈ ಬೆರಳುಗಳು, ಸೊಂಟ, ಈ ಥರ ಹೊಟ್ಟೆ ಭಾಗ, ತೊಡೆ ಭಾಗ, ಮೊಣಕಾಲು, ಕಾಲು ಬೆರಳುಗಳು, ಪಾದ, ಈ ಥರ ಒಂದೊಂದಾಗಿ ನಾವು ಪ್ರತಿನಿತ್ಯ ಗುರುತಿಸ್ಕೊಂಡು ಬರೋದ್ರಿಂದ ಸ್ನೇಹಿತರೆ ಅವುಗಳ ಚಲನವಲನೆಯನ್ನು ನಾವು ನೋಡಿ ಮತ್ತು ಅವುಗಳಲ್ಲಿ ಅನಾರೋಗ್ಯ ಸಮಸ್ಯೆಗಳು ಇದ್ದರೆ ನಾವು ಗುರುತಿಸಬಹುದು ಸ್ನೇಹಿತರೆ. ಪ್ರತಿನಿತ್ಯ 15ರಿಂದ 30 ನಿಮಿಷ ನೀವು ಧ್ಯಾನ ಮಾಡೋದ್ರಿಂದ ನೀವು ಆ ಇಡೀ ದಿನ ಆನಂದ, ಸಂತೋಷದಿಂದ ಮತ್ತು ನೆಮ್ಮದಿಯಾಗಿ ಇರಬಹುದು ಸ್ನೇಹಿತರೆ. ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ಸ್ನೇಹಿತರೆ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡಿ ಮತ್ತು ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬರೋ ಯೋಚನೆಗಳಿಗೆ ನಾವು ಉತ್ತರವನ್ನು ನೀಡಬಾರದು, ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ಮತ್ತೆ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಅನಾರೋಗ್ಯ ಇದೆ ಅದನ್ನು ನಾವು ನೆನಪಲ್ಲಿಟ್ಟುಕೊಂಡು ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಬೇಕು ಸ್ನೇಹಿತರೆ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಯಾವುದೇ ಬರೋ ಯೋಚನೆಗಳಿಗೂ ಉತ್ತರವನ್ನು ನೀಡಬೇಡಿ. ಪ್ರತಿನಿತ್ಯ ಧ್ಯಾನ ಆನಂದ, ಸಂತೋಷವನ್ನು ಕೊಡುತ್ತೆ ಸ್ನೇಹಿತರೆ. ಮತ್ತೆ ನೀವು 15 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸ್ನೇಹಿತರೆ, ಇದು ಧ್ಯಾನ ಅಂತಂದ್ರೆ ಸೊ ಪ್ರತಿನಿತ್ಯ ಓಂಕಾರ, ಭ್ರಮರಿ ಮತ್ತು ಧ್ಯಾನವನ್ನು ಮತ್ತು ನಿಮಗೆ ಪ್ರಾಣಾಯಾಮಗಳು, ಮುದ್ರಾ ಪ್ರಾಣಾಯಾಮಗಳು ಎಲ್ಲವನ್ನು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಸ್ನೇಹಿತರೆ. ನೀವು ಇದು ಧ್ಯಾನದ ಬಗ್ಗೆ ಎಲ್ಲ ಮಾಹಿತಿ ಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಇದು ಆಗಿತ್ತು ಸಂಚಿಕೆ. ಮತ್ತು ಬನ್ನಿ ಸ್ನೇಹಿತರೆ, ನಾವು
ಇವತ್ತು ವಿಶೇಷ ಅಂದರೆ ವಿಶೇಷ, ನಮ್ಮ ಭಾರತ ದೇಶದಲ್ಲೇ ಎಲ್ಲರೂ ಆಚರಣೆ ಮಾಡತಕ್ಕಂಥದ್ದು. 1947 ಬಿಫೋರ್ ಮತ್ತು 1947 ಆದ ನಂತರ ನಮಗೆ ಸ್ವತಂತ್ರ ಸಿಕ್ಕಿತು. ಮತ್ತು ಮುಖ್ಯವಾದ ಹೋರಾಟಗಾರರು ಎಲ್ಲರೂ ಆವಾಗಿನ ದಿನದಲ್ಲಿ ಹೇಗೆಲ್ಲ ಅವರು ಕಷ್ಟಪಟ್ಟರು ನಮ್ಮ ಭಾರತ ದೇಶಕ್ಕೋಸ್ಕರ ನಾವು ಈಗ ವಿವರಣೆಯನ್ನು ಮಾಡೋಣ ಸ್ನೇಹಿತರೆ. ಜೊತೆಗೆ ನೋಡಿ, ಪ್ರತಿನಿತ್ಯ ಧ್ಯಾನ, ಪ್ರತಿನಿತ್ಯ ಆನಂದ, ಪ್ರತಿನಿತ್ಯ ಆರೋಗ್ಯ ಅಂತಂದರೆ ನಾನೇನು ಹೇಳ್ತಾ ಇರ್ತೀನಿ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್. ಅದೇ ಥರ ಇಡೀ ನಮ್ಮ ಭಾರತೀಯರು ಎಲ್ಲರೂ ಆನಂದದಿಂದ ಆರೋಗ್ಯದಿಂದ ಇರಬೇಕಂತಂದರೆ ಇಡೀ ನಮ್ಮ ಭಾರತದ ಜನಗಳೆಲ್ಲರೂ ಧ್ಯಾನ ಮಾಡಬೇಕು. ಧ್ಯಾನದ ಜೊತೆ ಎಲ್ಲರೂ ಆರೋಗ್ಯವಾಗಿರ್ಬೇಕಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಾವು ಇವತ್ತು ಭಾಳ ಅಂದರೆ ಭಾಳ ವಿಶೇಷವಾಗಿರತಕ್ಕಂಥ ಏನು ತ್ರಿಧ್ವಜ ಅಂದರೆ ತ್ರಿವರ್ಣ ರೂಪುಗೊಂಡಿರ್ತಕ್ಕಂಥ ನಮ್ಮ ಕೇಸರಿ ಬಿಳಿ ಹಸಿರು. ಸೊ ಇದು ನಾವು ಮೊದಲನೇದಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ, ಇವತ್ತು ಮತ್ತೊಮ್ಮೆ ನಿಮಗೆ 80ರ ಸ್ವತಂತ್ರ ದಿನಾಚರಣೆಯ ಎಲ್ಲರಿಗೂ, ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ 80ರ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಸ್ನೇಹಿತರೆ, ನಾವು ಮೊದಲನೇದಾಗಿ ಮಕ್ಕಳಿಗೆ ಚಿಕ್ಕವರಿಂದಲೇ ನಾವು ಅವರಿಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮತ್ತು ನಮ್ಮ ಭಾರತ ದೇಶ 1947ರ ಮುಂದೆ ಹೇಗಿತ್ತು ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರರು ಹೇಗೆಲ್ಲ ಆವಾಗಿನ ದಿನಗಳಲ್ಲಿ ಹೇಗೆಲ್ಲ ಕಷ್ಟಪಟ್ಟರು ಅನ್ನೋದ್ರ ಬಗ್ಗೆ ನಾವು ಚಿಕ್ಕ ಚಿಕ್ಕದಾಗಿ ಅವ್ರುಗಳಿಗೆ ಅರಿವು ಮೂಡಿಸ್ತಾ ಇದ್ರೆ ನಮ್ಮ ದೇಶದ ಬಗ್ಗೆ ಅವರಿಗೆ ಅರಿವು ಆಗತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಮತ್ತೆ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಏನಂತಂದರೆ ಸ್ನೇಹಿತರೆ, ನಮಗೆ 1947ರ ಮುಂಚಿತ ಮತ್ತೆ 1947ರ ಆದ ನಂತರ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಸೊ ಸ್ವಾತಂತ್ರ್ಯವನ್ನು ಕೊಟ್ಟದಾದ ನಂತರ ನಾವು ಅದನ್ನು ಹೇಗೆ ಬಳಸ್ತಾ ಇದ್ದೀವಿ ಅಂದರೆ ಸ್ನೇಹಿತರೆ, ನಮ್ಮ ದೇಶ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನನ್ನ ಕಡೆಯಿಂದ ನಾನು ನಮ್ಮ ಭಾರತ ದೇಶಕ್ಕೆ ಏನು ಕೊಡ್ತೀನಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕಂತಂದರೆ ನೀವು ನೋಡ್ಬೋದು, ಇವತ್ತಿನ ದಿನಗಳಲ್ಲಿ ಬಹಳ ಅಂದರೆ ಬಹಳ ಅಂದರೆ ಏನು ನಾವು ಈಗೇನು ಟೆಕ್ನಾಲಜಿ ಮುಂದುವರಿತಾ ಇದೆ, ಬಹಳ ಟೆಕ್ನಾಲಜಿಗಳು ಮುಂದುವರಿತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಸೈನಿಕರಿಗೆ ಸಿಗಬೇಕಾಗಿರತಕ್ಕಂಥ ಸೌಲಭ್ಯಗಳು ಮತ್ತು ನಮ್ಮ ಸೈನಿಕರಿಗೂ ಆದ ನಂತರ ನಮ್ಮ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಪ್ರೂವ್ ಮಾಡಬೇಕು. ಮತ್ತು ಹೋರಾಟಗಾರರೆಲ್ಲರಿಗೂ ಒಳ್ಳೆಯ ಗೌರವಗಳು ಸಿಗಬೇಕು. ಅವುಗಳ ಬಗ್ಗೆ ನಾವು ಮಾಡಬೇಕಂತಂದರೆ ನಾವು ಅನ್ನೋಕ್ಕಿಂತ ನಾನು ಅಂದರೆ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿದಿನ ನಾವು ಈಗ ನಮಗೇನು ಸ್ವತಂತ್ರವಾಗಿ ಇದ್ದೀವಿ ಅಂತಂದರೆ ನಮಗೆ ಬಹಳ ಅಂದರೆ ಬಹಳ ಅವತ್ತಿನ ದಿನಗಳಲ್ಲಿ ಬಹಳ ಅವರುಗಳು ಕಷ್ಟವನ್ನು ಪಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಸೊ ಆ ಸ್ವತಂತ್ರದ ಜೊತೆಗೆ ನಾವು ಇನ್ನು ಮುಂದೆ ಹೇಗೆ ಜನರಿಗೆ ನಮ್ಮ ಕಡೆಯಿಂದ ಏನು ಕೊಡುಗೆಯನ್ನು ನಾವು ನೀಡಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸ್ಬೇಕಂತ ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ಭಾರತ ದೇಶ ನನಗೇನು ಕೊಟ್ಟಿದೆ ಮತ್ತು ಭಾರತ ದೇಶ ನನಗೆ ಕೊಟ್ಟಿದ್ರೆ ನಾನೇನು ತಿರುಗಿ ಭಾರತ ದೇಶಕ್ಕೆ ನಾನು ಕೊಡ್ಬೋದು ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯರು ಒಂದು ಗೋಲನ್ನು ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಆವಾಗ ಮಾತ್ರ ನಮ್ಮ ಭಾರತ ದೇಶ ಇನ್ನು ಮುಂದೆ ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಆಗತ್ತೆ ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ ಮಕ್ಕಳಿಗೆ ಇದರ ಬಗ್ಗೆ ನೀವು ಸಣ್ಣದಾಗಿ ಮಾಹಿತಿಯನ್ನು ಅವ್ರಿಗೆ ತಿಳಿಸ್ಕೊಡ್ತಾ ಬಂದರೆ ಅವರುಗಳು ಮುಂದಿನ ಭವಿಷ್ಯದಲ್ಲಿ ನಮ್ಮ ಭಾರತ ದೇಶಕ್ಕೆ ಕೊಡುಗೆಗಳನ್ನು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಯೋಚನೆಗಳು ಬಂದು ಮತ್ತು ಅವರಿಗೂ ಮನವರಿಕೆಯಾಗಿ ಮುಂದಿನ ದಿನಗಳಲ್ಲಿ ಅವರು ಒಂದು ಒಳ್ಳೆಯ ಗೋಲ್ ಭಾರತ ದೇಶಕ್ಕೆ ಉಪಯೋಗ ಆಗತ್ತಂತ ಗೋಲನ್ನು ಇಟ್ಕೊಳ್ತಾರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಮಕ್ಕಳಿಗೆ ಎಲ್ಲರೂ ತಿಳ್ಕೋಬೇಕು, ಇದು ಕೇಸರಿ ಬಿಳಿ ಹಸಿರು. ಸೊ ಸ್ನೇಹಿತರೆ, ಕೇಸರಿ ಬಿಳಿ ಹಸಿರು ಇದು ನಮಗೇನು ಸೂಚಿಸುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಹೇಳಬೇಕಂತಂದ್ರೆ, ಇದು ಕೇಸರಿ ನೋಡಿ, ಈ ಕೇಸರಿ ಬಂದ್ಬಿಟ್ಟು ಸ್ನೇಹಿತರೆ ತ್ಯಾಗ, ಧೈರ್ಯ ಮತ್ತು ಆಧ್ಯಾತ್ಮಿಕೆಯನ್ನು ಸೂಚಿಸುತ್ತದೆ ಸ್ನೇಹಿತರೆ. ಅಂದರೆ ಅವಾಗ ನಮ್ಮ ಹೋರಾಟಗಾರರು ಮುಖ್ಯವಾಗಿ ಹೇಳಬೇಕಂತಂದರೆ ಭಾರತದ
ಮಹಾನ್ ಹೋರಾಟಗಾರ ಅಂತ ಹೇಳ್ಬಿಟ್ರೆ ನಾವು ಮಹಾತ್ಮ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದರೆ ಅವಾಗಿನ ಅವರು ಏನು ಮಹಾನ್ ಹೋರಾಟಗಾರರು. ಅವರು ಹೋರಾಟವನ್ನು ಮಾಡಿ ನಮ್ಮ ಕೇಸರಿ ಬಿಳಿ ಹಸಿರು ಮೂರು ನಮ್ಮ ಭಾರತದ ಧ್ವಜವನ್ನು ಇದರ ಬಗ್ಗೆ ಒಂದೊಂದಾಗಿ ವಿವರಣೆ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ನಾವು ಪ್ರತಿನಿತ್ಯ ಮಕ್ಕಳಿಗೆ ಇವತ್ತಿಂದನೇ ನಾವು ಇವುಗಳ ಬಗ್ಗೆ ಮೂಡಿಸೋದ್ರ ಬಹಳ ಅವರಿಗೆ ಅರಿವನ್ನು ಮೂಡಿಸೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಇದು ನೋಡಿ ನಮಗೆ ಈಗ ಕೇಸರಿ ನಾನು ನಿಮಗೆ ಹೇಳಿದೆ, ಇದು ಬಂದ್ಬಿಟ್ಟು ತ್ಯಾಗ, ಧೈರ್ಯ ಮತ್ತು ಆಧ್ಯಾತ್ಮಿಕವನ್ನು ಸೂಚಿಸುತ್ತದೆ. ಮತ್ತೆ ಕೇಸರಿ ಆಯಿತು. ಕೇಸರಿ ಬಿಳಿ ಅಂದ್ಬಿಟ್ಟು ಸ್ನೇಹಿತರೆ ಶಾಂತಿ ಮತ್ತು ಶುದ್ಧತೆ ಮತ್ತು ಇದನ್ನು ಸೂಚಿಸುತ್ತದೆ ಸ್ನೇಹಿತರೆ. ಅಂದರೆ ನೋಡಿ, ಶಾಂತಿ, ಸತ್ಯ ಮತ್ತು ಶುದ್ಧತೆಯನ್ನು ಇದು ನಮಗೆ ಸೂಚಿಸುತ್ತದೆ. ಏನು ಕೇಸರಿ ಆಯಿತು, ಬಿಳಿ ಆಯಿತು. ಮತ್ತು ಹಸಿರು ಬಂದ್ಬಿಟ್ಟು ಸ್ನೇಹಿತರೆ, ಹಸಿರು ನೋಡಿ ನಮಗೆ ಮೊದಲನೇದಾಗಿ ಹೇಳ್ಬೇಕಂತಂದರೆ ಸಮೃದ್ಧಿ, ನಂಬಿಕೆ ಮತ್ತು ಭೂಮಿಯ ಫಲವತ್ತನ್ನು ಸೂಚಿಸುತ್ತದೆ ಸ್ನೇಹಿತರೆ. ಸೊ ಇದು ಆಗಿತ್ತು ನಿಮಗೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ. ಅದರಿಂದ ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಇದು ಕೇಳ್ತಾರೆ ನಮಗೆ ಕೇಸರಿ ಬಿಳಿ ಹಸಿರು ಏನಂತಂದರೆ ನಾವು ಮಕ್ಕಳಿಗೆ ತಿಳಿಸ್ಕೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ. ಮತ್ತು ಇದು ನೋಡಿ ಮಧ್ಯದಲ್ಲಿ ಚಕ್ರ ಇದೆ. ಈ ಚಕ್ರ ಇದರ ಬಣ್ಣವನ್ನು ನಾವು ಹೇಳ್ಬಿಟ್ಟು ಅವರಿಗೆ ಇದು ನಮಗೆ 24 ತಾಸನ್ನ ಸೂಚಿಸತಕ್ಕಂಥದ್ದು ಆಗತ್ತಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ತಿಳಿಸ್ಕೊಡೋದು ಬಹಳ ಮುಖ್ಯವಾಗತ್ತೆ ಸ್ನೇಹಿತರೆ. ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಭಾರತ ದೇಶ ಮತ್ತು ಅವಾಗಿತ್ತು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ. ಈಗ ಬರ್ತಾ ಏನಾಗಿದೆ, ಇಂದಿನ ಮಕ್ಕಳು ಇಂದಿನ ಪ್ರಜೆ ಅಂತ ಅನ್ನೋ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ನೀವು ಪ್ರತಿನಿತ್ಯ ಧ್ಯಾನ ಮಾಡಿ, ಜೊತೆಗೆ ಈ ಥರ ನೀವು ಒಂದೇ ದಿನ ಅಲ್ಲ ನಾವು ಸ್ವತಂತ್ರವನ್ನು ಆಚರಣೆ ಮಾಡೋದು, ಪ್ರತಿದಿನ ನಾವು ಆಚರಣೆ ಮಾಡೋಣ, ಎಲ್ಲರೂ ಭಾರತೀಯರು ಇರೋಣ ಅಂತ ಹೇಳ್ತಾ ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ದೇಶದ ಬಗ್ಗೆ ಮತ್ತು ನಾವು ಕೊಡುವ ಕೊಡುಗೆಗಳ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಪರಿಚಯ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇದೇ ಥರ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಜೈ ಕಿಸಾನ್, ಜೈ ಜವಾನ್ ಅಂತ ಹೇಳ್ತಾ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.